ಕನ್ನಡದ ಕಿಚ್ಚ, ಒಬ್ಬ ಕನ್ನಡದ ದಚ್ಚು. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಈ ಭಲೆ ಜೋಡಿ ಜೊತೆ ಜೊತೆಗೆ ನೋಡೋದೆ ಅದೇನೋ ಖುಷಿ. ಕುಚ್ಚುಕು 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 ಓ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು. ಓ ಗೆಳೆಯ ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕಿಚ್ಚ ಸುದೀಪ್ ಮತ್ತು ದರ್ಶನ್ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತಿದ್ದವರು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ಇವರ ಫ್ರೆಂಡ್ಶಿಪ್ ಇಡೀ ಕರುನಾಡಿನಲ್ಲಿ ರೋಮಾಂಚನ ಸೃಷ್ಟಿಸಿತ್ತು. ಆದ್ರೆ ಅದ್ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ದಿಢೀರಂತ ಈ ಕುಚಿಕು ಗೆಳೆಯರ ಬ್ರೇಕಪ್ ಸುದ್ದಿ ಬರಸಿಡಿಲಿನಂತೆ ಅಪ್ಪಳಿಸಿತು. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಇದೀಗ ಕಾವೇರಿಯಲ್ಲಿ ನೀರು ತುಂಬಾನೇ ಹರಿದು ಹೋಗಿದೆ. ಇದೀಗ ದಚ್ಚು ಕಿಚ್ಚ ಒಂದಾಗೋ ಸೂಚನೆ ಸಿಕ್ಕಿದೆ. ಅದು ಹೇಗೆ? ಈ ಬಿಗ್ ಸ್ಟಾರ್ಗಳು ಮತ್ತೆ ಒಂದಾಗೋದು ನಿಜಾನಾ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ತಿಳಿ ನೀರಿನಂತಿದ್ದ ದರ್ಶನ್ ಸುದೀಪ್ ಸುಂದರ ಸ್ನೇಹಕ್ಕೆ ಕಲ್ಲು ಬಿದ್ದಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸ್ಟಾರ್ ಗಿರಿಯನ್ನ ತಲೆ ಮೇಲೆ ಹೊತ್ಕೊಂಡಿರೋ ಸ್ಟಾರ್ಸ್. ದರ್ಶನ್ ಸುದೀಪ್ ಈ ಎರಡೂ ಹೆಸರುಗಳು ಕನ್ನಡ ಸಿನಿಮಾ ರಂಗದ ದೊಡ್ಡ ಆಸ್ತಿ. ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಟ ಮೇಲೆ ಸಾಕಷ್ಟು ಏಳು ಬೀಳುಗಳನ್ನ ದಾಟಿ ಸೂಪರ್ ಸ್ಟಾರ್ ಪಟ್ಟ ಅಲಂಕರಿಸಿದ ದೈತ್ಯ ನಟರು. ವಿಶೇಷ ಅಂದ್ರೆ ಸ್ಟಾರ್ ಗಿರಿ ಬೆನ್ನಿಗೆ ಅಂಟಿಕೊಳ್ಳೋಕ್ ಮುಂಚೆನೆ ಇವರಿಬ್ಬರ ಸ್ನೇಹ ಬೆಳೆದು ಹೆಮ್ಮರವಾಗಿ ಬಿಟ್ಟಿತ್ತು. ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟ್ ಸತ್ಯ ಮತ್ತೆ ಇವರು ಬಂದಾಗ, ಅವಾಗ ನನಗೆ ಮಾಡಕ್ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ. ಅವತ್ತೊಂದು ಮಾತು ಹೇಳಿದ, ಅಲ್ಲಿ ಇವ್ರು ನೋಡಿದಾರೆ, ವೈ ಡೋಂಟ್ ಯು ಗೋ ಟು ಹಿಮ್, ಅಲ್ಲಿ ಹೋಗಿ ಮಾಡಕ್ಕೆ. ಈ ತರ ಪಿಕ್ಚರ್ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್, ಅಂಡ್ ಸೆಕೆಂಡ್ ನನಗೆ ಇಮಿಡಿಯೇಟ್ ಆಗಿ ಆಗಲ್ಲ, ಮಾಡಿ ಅಲ್ಲಿ ಹಾಗೆ ಅನ್ಬಿಟ್ಟು ಅಂತ. ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು. ಓ ಗೆಳೆಯ ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ದಚ್ಚು ಕಿಚ್ಚನ ಸ್ನೇಹ ಎಲ್ಲರಿಗೂ ಮಾದರಿ. ದರ್ಶನ್ ಮತ್ತು ಸುದೀಪ್ ಸ್ನೇಹ ಬರೀ ಅವರಿಬ್ಬರಿಗಷ್ಟೇ ಸೀಮಿತವಾಗಿರಲಿಲ್ಲ, ಬದಲಿಗೆ ಇಡೀ ಚಿತ್ರರಂಗಕ್ಕೆ ಒಂದು ಪಾಠ ಎನ್ನುವಂತಿತ್ತು. ಸುದೀಪ್ ದರ್ಶನ್ ಬಹುತೇಕ ಎಲ್ಲೇ ಹೋದ್ರೂ ಜೊತೆ ಜೊತೆಯಾಗೆ ಹೋಗ್ತಿದ್ರು. ಅವರ ಸಿನಿಮಾಗಳಿಗೆ ಇವರು, ಇವರ ಸಿನಿಮಾಗಳಿಗೆ ಅವರು ಸದಾ ಬೆನ್ನೆಲುಬಾಗಿರ್ತಿದ್ರು. ಸಿನಿಮಾ ಹೊರತುಪಡಿಸಿ ಪಕ್ಕಾ ಚಡ್ಡಿ ದೋಸ್ತುಗಳಂತಿದ್ರು. ಕುಚ್ಚುಕು 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 ಓ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು. ಸ್ಟೇಜ್ ಮೇಲೆ ಒಟ್ಟಿಗೆ ಕುಣಿಯೋದ್ರಿಂದ ಹಿಡಿದು ಮೈದಾನದಲ್ಲಿ ಜೊತೆ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ರು. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸುದೀಪ್ ಮೊದಲಿನಿಂದಲೂ ಒಳ್ಳೆ ಗೆಳೆಯರು. ಇವರ ಈ ಸ್ನೇಹ ಕೊಂಡು ಹೊಟ್ಟೆ ಕಿಚ್ಚುಪಟ್ಟೋರು ಅದೆಷ್ಟು ಮಂದಿನೋ. ನಾವು ಹುಟ್ಟಿರೋದೇ ಬೆಸ್ಟ್ ಫ್ರೆಂಡ್ಸ್ ಆಗೋಕೆ ಅನ್ನುವಂತಿತ್ತು ಕಿಚ್ಚ ದಚ್ಚು ಸ್ನೇಹ. ಅಷ್ಟು ಬಲಿಷ್ಠವಾಗಿದ್ದ ಅವರ ಸ್ನೇಹದ ಕೊಂಡಿ ಇದ್ದಕ್ಕಿದ್ದ ಹಾಗೆ ಕಳಚಿಬಿತ್ತು. ಅದು ಮಾರ್ಚ್ 5, 2017. ಈ ದಿನಾಂಕವನ್ನ ಒತ್ತಿ ಹೇಳಲು ಕಾರಣ ಅಂದೇ ದರ್ಶನ್ ಸುದೀಪ್ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಿದ್ದು. ಮಾರ್ಚ್ 5, 2017 ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ಪಾಲಿನ ಕರಾಳ ದಿನವಾಗಿತ್ತು. ಅಂದು ದರ್ಶನ್ ತೆಗೆದುಕೊಂಡಿದ್ದ ನಿಲುವಿಗೆ ಅಭಿಮಾನಿಗಳಷ್ಟೇ ಅಲ್ಲ, ಇಡೀ ಸ್ಯಾಂಡಲ್ವುಡ್ಡೇ ದಂಗಾಗಿ ಹೋಗಿತ್ತು. ದರ್ಶನ್ ಸಾಲು ಸಾಲು ಟ್ವೀಟ್.
2017 ಮಾರ್ಚ್ 5 ಬೆಳ್ಳಂಬೆಳಗ್ಗೆ 6:45ಕ್ಕೆ ದರ್ಶನ್ ಮಾಡಿದ ಒಂದು ಟ್ವೀಟು ಸುದೀಪ್ ದರ್ಶನ್ ಅಭಿಮಾನಿಗಳ ಜೊತೆಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಸರ್ಪ್ರೈಸಿಂಗ್ ಆಗಿತ್ತು. ಯಾರು ನಿರೀಕ್ಷಿಸದ ಹೇಳಿಕೆಯೊಂದನ್ನ ದರ್ಶನ್ ಕೊಟ್ಟಿದ್ರು. ಅದೇ, ಸುದೀಪ್ ಮತ್ತು ನಾನು ಇನ್ನು ಸ್ನೇಹಿತರಲ್ಲ, ಕೇವಲ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ದುಡಿಯುತ್ತಿದ್ದೇವೆ, ಹೆಚ್ಚಿನ ವದಂತಿಗಳು ಬೇಡ, ಹೀಗಂತ ನೇರವಾಗಿ ಟ್ವೀಟ್ ಮಾಡಿದ್ರು. ದರ್ಶನ್ ತಮ್ಮ ಈ ನಿಲುವಿಗೆ ಕೊಟ್ಟ ಕಾರಣ ಮತ್ತೊಂದು ರೀತಿಯ ಶಾಕ್ ಕೊಡ್ತು. ದರ್ಶನ್ ಆರಂಭದ ದಿನಗಳ ಬಗ್ಗೆ ಸುದೀಪ್ ಮಾತನಾಡಿದ್ರು. TV9 ನಲ್ಲಿ ಪ್ರಸಾರವಾಗಿದ್ದ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ದರ್ಶನ್ ಸಾಧನೆಯನ್ನ ಕುರಿತು ಮಾತನಾಡ್ತಾ ಈ ರೀತಿ ಹೇಳಿದ್ರು. ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟ್ ಸತ್ಯ ಮತ್ತೆ ಇವರು ಬಂದಾಗ, ಅವಾಗ ನನಗೆ ಮಾಡಕ್ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ. ಅವತ್ತೊಂದು ಮಾತು ಹೇಳಿದ, ಅಲ್ಲಿ ಇವ್ರು ನೋಡಿದಾರೆ, ವೈ ಡೋಂಟ್ ಯು ಗೋ ಟು ಹಿಮ್, ಅಲ್ಲಿ ಹೋಗಿ ಮಾಡಕ್ಕೆ ಈ ತರ ಪಿಕ್ಚರ್ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್, ಅಂಡ್ ಸೆಕೆಂಡ್ ನನಗೆ ಇಮಿಡಿಯೇಟ್ ಆಗಿ ಆಗಲ್ಲ, ಮಾಡಿ ಅಲ್ಲಿ ಹಾಗೆ ಅನ್ಬಿಟ್ಟು ಅಂತ. 5 ವರ್ಷಗಳ ಬಳಿಕ ವೈರಲ್ ಆದ ಈ ವಿಡಿಯೋ ನೋಡಿದ ದರ್ಶನ್ ಫುಲ್ ಗರಂ ಆಗ್ಬಿಡ್ತಾರೆ. ದರ್ಶನ್ ಏಕಾಏಕಿ ಸುದೀಪ್ ಜೊತೆಗಿನ ಸ್ನೇಹದ ಪಯಣಕ್ಕೆ ಇತಿಶ್ರೀ ಹಾಡಿಬಿಡ್ತಾರೆ. ಮೊದಲ ಬಾರಿ ಈ ವಿಡಿಯೋ ನೋಡಿದಾಗ ನನ್ನ ಮನಸ್ಸಿಗೆ ನೋವಾಗಿರೋದಂತೂ ನಿಜ. ಸುದೀಪ್ ಈ ಬಗ್ಗೆ ಸ್ಪಷ್ಟನೆ ನೀಡಲಿ ಅಂತಾನು ಟ್ವಿಟರ್ನಲ್ಲೇ ವಾರ್ನ್ ಮಾಡಿದ್ರು. ದರ್ಶನ್ ಕೇವಲ ಇದೊಂದು ಟ್ವೀಟ್ ಮಾಡಿ ಸುಮ್ಮನಾಗ್ಲಿಲ್ಲ. ನನಗೆ ಮೆಜೆಸ್ಟಿಕ್ ಚಿತ್ರ ಸಿಗಲು ಕಾರಣ ರಾಮಮೂರ್ತಿ ಮತ್ತು PN ಸತ್ಯ. ಈ ವಿಡಿಯೋದಲ್ಲಿ ಹೇಳಿರುವ ಪ್ರಕಾರ ನನಗೆ ಅವಕಾಶ ಸಿಗಲು ಸುದೀಪ್ ತಾನು ಸೂಚಿಸಿದಾಗ ಹೇಳಿದ್ದಾರೆ. ಮಾಡದಿರುವ ಕೆಲಸವನ್ನ ಮಾಡಿದ್ದೀನಿ ಅಂತಿದ್ದಾರೆ. ದರ್ಶನ್ ನಿಮ್ ಜೊತೆ ಒಂದೇ ಮೂವಿ ನೋಡಕ್ಕೆ ತುಂಬಾ ಇರಬೇಕಾದ್ರೆ ನನಗೆ ನಮ್ಮಮ್ಮ ಏನು ಇಲ್ಲ ಅಂತ ಹೇಳಿಲ್ಲ. ನಾನು ಏನ್ ಕೆಲಸ ನನ್ನ ತಾಯಿ ಕೊಡಿಸೋದು. ನಮ್ಮ ತಾಯಿ ಕೇಳಿದೆ, ಅಮ್ಮ ಸೂರ್ಯ ಚಂದ್ರ ಯಾಕೆ ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ ಅಂತ. ನಮ್ಮ ತಾಯಿ ಹೇಳಿದ್ರು, ಏನ್ ಮಾಡ್ಲಿಕ್ಕಂದ, ಸೂರ್ಯ ಬಂದಾಗ ಬೆಳಕಾಗತ್ತೆ, ಚಂದ್ರ ಬಂದಾಗ ಕಟ್ಟಾಗತ್ತೆ, ಅಲ್ಲೇ ಸರಿ ಇಲ್ಲೇ ಸರಿ. ಗ್ರೀನ್ ಸಿಗ್ನಲ್ ಕೊಟ್ಟ ಹೆಬ್ಬುಲಿ. ಬಿಗ್ ಬಾಸ್ ಮತ್ತು ಡಿ ಬಾಸ್ ನಡುವೆ ಮನಸ್ತಾಪ ಬಂದಿದೆ. ಇವರಿಬ್ಬರು ಇನ್ನು ದೂರ ಅನ್ನೋದಕ್ಕಿಂತಲೂ ಇವರ ಸ್ನೇಹ ಮುರಿಬಾರ್ದಿತ್ತು. ಮತ್ತೆ ಯಾವಾಗ ಇಬ್ರು ಒಂದಾಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅದೆಷ್ಟೋ ಅಭಿಮಾನಿಗಳು ಕಾಯ್ತಿದ್ದಾರೆ. ಸದ್ಯ ಈ ಎಲ್ಲಾ ನಿರೀಕ್ಷೆ ಚಿಗುರುವಂತೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ನೀವು ದರ್ಶನ್ ಒಟ್ಟಿಗೆ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ ದಚ್ಚು ಅಭಿಮಾನಿಯೊಬ್ಬ ಟ್ವಿಟರ್ನಲ್ಲಿ ಕೇಳಿದ ಪ್ರಶ್ನೆಗೆ ಸುದೀಪ್ ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಜೊತೆಗೆ ನಾನು ಯಾವಾಗ ಬೇಕಾದ್ರೂ ಸಿನಿಮಾ ಮಾಡಬಲ್ಲೆ, ಆದ್ರೆ ಒಳ್ಳೆಯ ಸ್ಕ್ರಿಪ್ಟ್ ಸಿಗಬೇಕು. ದರ್ಶನ್ ಯಾವತ್ತಿದ್ರೂ ನನ್ನ ಸ್ನೇಹಿತ, ಒಳ್ಳೆ ಕತೆ ಬಂದ್ರೆ ಖಂಡಿತ ನಾವು ಒಟ್ಟಿಗೆ ಸಿನಿಮಾ ಮಾಡ್ತೀವಿ. ಹೀಗಂತ ಟ್ವೀಟ್ ಮಾಡಿರೋ ಕಿಚ್ಚ ಸುದೀಪ್ ಮುರಿದು ಬಿದ್ದಿರೋ ತಮ್ಮ ಮತ್ತು ದರ್ಶನ್ ಸ್ನೇಹ ಮತ್ತೆ ಚಿಗುರೊಡೆಯುತ್ತೆ ಅನ್ನೋ ಬಲವಾದ ಸೂಚನೆ ಕೊಟ್ಟಿದ್ದಾರೆ. ಕಿಚ್ಚನ ಉತ್ತರದಿಂದ ಇಬ್ಬರ ಅಭಿಮಾನಿಗಳು ಕೂಡ ಸಂತಸದ ಅಲೆಯಲ್ಲಿ ತೇಲಾಡ್ತಿದ್ದಾರೆ. ಆದ್ರೆ ಈ ಬಗ್ಗೆ ದರ್ಶನ್ ಏನ್ ಹೇಳ್ತಾರೆ? ಮತ್ತೆ ಕಿಚ್ಚನೊಂದಿಗಿನ ಸ್ನೇಹ ಮುಂದುವರಿಸ್ತಾರಾ ಇಲ್ಲ ಸುಮ್ಮನೆ ಇರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಹಾಡು, ಚಿರಕಾಲ